ಸ್ನೇಹಿತರೆ ನಮಸ್ಕಾರ. ತಮ್ಮೆಲ್ಲರಿಗೂ ಕೂಡ SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಜನ ಕೇಳ್ತಾ ಇದ್ರು GPSTR ಅಲ್ಲಿ ನಾವು ಅತಿ ಹೆಚ್ಚು ಅಂಕಗಳನ್ನ ಹೇಗೆ ಗಳಿಸಬೇಕು ಮತ್ತೆ ಯಾವ ಪುಸ್ತಕದಿಂದ ನಾವು ಅತಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಸಾಕಷ್ಟು ಜನ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಇದಕ್ಕೆ ನಾವು ಉತ್ತರವನ್ನ ಹುಡುಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ವಿ. ಆಗ ನಮಗೆ ಕೆಲವೊಂದಿಷ್ಟು ಸೋರ್ಸ್ಗಳಿಂದ ನಮಗೆ ವಾಸ್ತವಾಂಶಗಳು ತಿಳಿತಾ ಬಂತು. ಅತಿ ಹೆಚ್ಚು ಅಂಕಗಳನ್ನ ಗಳಿಸಬೇಕಾದ್ರೆ ನಾವು ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದನ್ನ ಇಂದಿನ ಈ ವಿಡಿಯೋದಲ್ಲಿ ಪ್ರೂಫ್ ಸಮೇತ ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಹೋಗ್ತೇನೆ. ಏನು ತಡ ಮಾಡದೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು GPSTR ಯಾವ ತರ ಓದಬೇಕು ಮತ್ತೆ ಅತಿ ಹೆಚ್ಚು ಅಂಕಗಳನ್ನ ಯಾವ ತರ ಗಳಿಸಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ನೋಡ್ತಾ ಹೋಗೋಣ. GPSTR ಪರೀಕ್ಷೆಯಲ್ಲಿ ಯಶಸ್ವಿ ಆಗಲು ಓದುವ ವಿಧಾನಗಳನ್ನ ನಾವು ಕೆಲವೊಂದು ಅಂಶಗಳ ಮೂಲಕ ನಾವು ನೋಡೋದಾದ್ರೆ, ಫಸ್ಟ್ ಸ್ಟೆಪ್ ನಾವೇನ್ ಮಾಡ್ಬೇಕಂತಂದ್ರೆ ಪರಿಷ್ಕರಣೆ ಮಾಡಿರುವ ಪಠ್ಯ ಪುಸ್ತಕಗಳನ್ನ ಸಂಗ್ರಹಣೆ ಮಾಡ್ಬೇಕು. ಅಂದ್ರೆ ಪ್ರತಿ ವರ್ಷ ರಿವೈಸ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರೀಸೆಂಟ್ ಯಾವ ಪುಸ್ತಕಗಳು ಬಂದಿರುತ್ತೆ ಅವುಗಳನ್ನ ತಗೊಂಡು ಓದುವುದು ಅತಿ ಉತ್ತಮ. ಯಾಕಂದ್ರೆ ಇಂದಿನ ಸಿಲೆಬಸ್ಗೂ ಮುಂದಿನ ಸಿಲೆಬಸ್ಗೂ ಕೆಲವೊಂದಿಷ್ಟು ಡಾಟಾಗಳು ಚೇಂಜ್ ಆಗಿರುತ್ತೆ, ಮತ್ತೆ ಕೆಲವೊಂದಿಷ್ಟು ಅಂಶಗಳನ್ನ ಕೈ ಬಿಡಲಾಗಿರುತ್ತೆ, ಕೆಲವೊಂದಿಷ್ಟು ಹೊಸ ಅಂಶಗಳನ್ನ ಸೇರಿಸಲಾಗಿರುತ್ತೆ. ಹಾಗಾಗಿ ಪರಿಷ್ಕರಣೆ ಮಾಡಿರುವ ಹೊಸ ಪುಸ್ತಕಗಳನ್ನೇ ನಾವು ಸಂಗ್ರಹಣೆ ಮಾಡಿಕೊಂಡು ಓದುವುದು ಮೊದಲ ಹೆಜ್ಜೆ. ಅದಾದ ನಂತರ ಇನ್ನು ಎರಡನೇದಾಗಿ ನಾವು ಬಹುಮುಖ್ಯವಾಗಿ ಮಾಡ್ಬೇಕಾಗಿರೋದೇನಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಅಂದ್ರೆ ಈ ಹಿಂದೆ 3ರಿಂದ 4 ಬ್ಯಾಚ್ಗಳು GPSTR ಗೆ ಸಂಬಂಧಪಟ್ಟಂಗೆ ಆಯ್ಕೆ ಆಗಿದ್ರಲ್ಲ, ಆ ಎಲ್ಲಾ 4 ಪ್ರಶ್ನೆ ಪತ್ರಿಕೆಗಳನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅವುಗಳನ್ನ ಓದುವ ಪ್ರಯತ್ನವನ್ನ ನಾವು ಮಾಡ್ಬೇಕು. ಅಂದ್ರೆ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ, ಯಾವ ಪಠ್ಯ ವಿಷಯಕ್ಕೆ ಜಾಸ್ತಿ ಪ್ರಾಶಸ್ತ್ಯ ನೀಡಲಾಗಿದೆ ಅನ್ನೋದನ್ನ ನಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಮಾತ್ರ ನಮಗೆ ಸಿಗುತ್ತೆ. ಯಾಕಂದ್ರೆ ನಮಗೆ ರಿಯಲ್ ಸೋರ್ಸ್ ಅಂತ ಸಿಗೋದು ಎಲ್ಲಿಂದ ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದನೇ ನಮಗೆ ಸಿಗ್ತಾ ಹೋಗುತ್ತೆ. ಅದರ ಜೊತೆ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದ್ರೆ 6ರಿಂದ 10ನೇ ತರಗತಿಯ ಪುಸ್ತಕಗಳಲ್ಲಿ ಯಾವ ತರಗತಿ ಪುಸ್ತಕಗಳಿಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಅನ್ನೋದಕ್ಕೆ ಇಂದಿನ ಈ ವಿಡಿಯೋದಲ್ಲಿ ನಾನು ಪ್ರೂಫ್ ಸಮೇತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಟ್ 6ರಿಂದ 10ನೇ ಕ್ಲಾಸ್ ಬುಕ್ಸ್ ಅಂತೂ ಎಲ್ಲರೂ ಕಂಪಲ್ಸರಿ ಓದಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅದರಲ್ಲಿ ಯಾವ ಪುಸ್ತಕಗಳಿಗೆ ನಾವು ಅತಿ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಅನ್ನೋದನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ವೇಳಾಪಟ್ಟಿಯಂತೆ ನಿರಂತರವಾಗಿ ಓದ್ತಾ ಇರಬೇಕು. ವೇಳಾಪಟ್ಟಿನ ಫಸ್ಟ್ ರೆಡಿ ಮಾಡ್ಕೋಬೇಕು. ಬುಕ್ಸ್ ಕರೆಕ್ಟ್ ಮಾಡ್ಕೊಂಡ ನಂತರ ಟೈಮ್ ಟೇಬಲ್ ಶೆಡ್ಯೂಲ್ ಹಾಕೋಬೇಕು. ಅದನ್ನ ನಾವು ಫಾಲೋ ಅಪ್ ಮಾಡ್ತಾ ಇದ್ದಾಗ ಮಾತ್ರ ನಾವು ಒಂದು ಸಕ್ಸಸ್ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ನಾವು ಹೇಳ್ಬೋದು. ಅದಾದ ನಂತರ ಓದುವ ವಿಧಾನ ನಾವು ಹೇಳೋದಾದ್ರೆ ಮೊದಲ ಓದು, ಎರಡನೇ ಓದು ಮತ್ತು ಮೂರನೇ ಓದು ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಮೊದಲನೇ ಓದಲ್ಲಿ ಯಾವ ತರ ಓದ್ಬೇಕಂತಂದ್ರೆ ಒಂದು ಪುಸ್ತಕವನ್ನ ತಗೊಂಡಾಗ ಮೊದಲನೇ ಪಾಠದಿಂದ ಕೊನೆಯ ಪಾಠವರೆಗೂ ಎಲ್ಲವೂ ಸುಮ್ಮನೆ ಓದ್ಬೇಕು. ಅದು ಏನಿದೆ, ಏನ್ ಅರ್ಥ ಆಗುತ್ತೆ, ಏನಿಲ್ಲ ಯಾವ ಅವಶ್ಯಕತೆ ಇಲ್ಲ. ಫಸ್ಟ್ ಒಂದು ಸಲ ನೀವು ಇಡೀ ಪುಸ್ತಕದಲ್ಲಿರುವ ಎಲ್ಲಾ ಪಾಠಗಳನ್ನ ಮುಗಿಸೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಅಲ್ಲಿರೋ ಅಂಶಗಳ ಬಗ್ಗೆ ನಾವು ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದಾದ ನಂತರ ಎರಡನೇ ಓದೋ ಸಮಯದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಎರಡನೇ ಓದುವಂತ ಸಮಯದಲ್ಲಿ ನಾವು ಅಂಡರ್ಲೈನ್ ಮಾಡ್ಕೊಳ್ತಾ ಹೋಗ್ಬೇಕು. ಯಾವ್ಯಾವ ಅಂಶಗಳು ಇಂಪಾರ್ಟೆಂಟ್ ಅನ್ಸುತ್ತಾ ಅವುಗಳನ್ನ ಅಂಡರ್ಲೈನ್ ಮಾಡ್ಬೇಕು. ನೆಕ್ಸ್ಟ್ ಮೂರನೇ ಓದುವಂತ ಸಮಯದಲ್ಲಿ ನಮ್ಗೆ ಯಾವೆಲ್ಲ ಅಂಶಗಳು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲವೋ ಅಂತವುಗಳ ಬಗ್ಗೆ ನಾವು ಜಾಸ್ತಿ ಗಮನವನ್ನ ಹರಿಸ್ಬೇಕಾಗುತ್ತೆ. ಆ 3 ಓದು ಮುಗಿದ ನಂತರ ನಮಗೆ ಇನ್ನೇನು ಅಂಶಗಳು ನಾವು ಇಂಪಾರ್ಟೆಂಟ್ ಅಂತ ಅನ್ಕೊಳ್ತೀವಲ್ಲ, ಆ ನಂತರ ನಾವು ನೋಟ್ಸ್ ಬರ್ಲಿಕ್ಕೆ ಆರಂಭ ಮಾಡ್ಬೇಕು. ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ನೋಟ್ಸ್ ಮಾಡ್ತಾ ಹೋಗಿವಿ ಅಂತಂದ್ರೆ ಆ ಬುಕ್ನೇ ನಾವು ಡೈರೆಕ್ಟ್ ಆಗಿ ನೋಟ್ಸ್ ಅಲ್ಲಿ ಪ್ರಿಂಟ್ ಇಳಿಸಿದಂಗೆ ಆಗುತ್ತೆ ವಿನಃ ಅದು ಶಾರ್ಟ್ ನೋಟ್ಸ್ ಆಗಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ನೋಟ್ಸ್ ಮೇಲೆ ಅತಿಯಾಗಿ ಅವಲಂಬನೆ ಬೇಡ. ನೋಟ್ಸ್ ಮೇಲೆ ಅತಿಯಾಗಿ ಅವಲಂಬನೆ ಆಗ್ಬಾರ್ದು. ಯಾಕಂತಂದ್ರೆ ನಾವು ನೇರವಾಗಿ ಬುಕ್ಸ್ ಓದೋದೇ ಒಳಿತು. ನಾವು ನೋಟ್ಸ್ ಓದೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಮೈಂಡ್ ನಮಗೆ ಲಿಮಿಟ್ಸ್ ಆಗಿಬಿಡುತ್ತೆ. ಇಷ್ಟು ಸಾಕು, ಇಷ್ಟು ಓದಿದ್ರೆ ನಾವು ಪಾಸ್ ಆಗ್ಬೋದು ಅನ್ನೋದನ್ನ ಲಿಮಿಟ್ ಆಗುತ್ತೆ. ಬಟ್ ನಾವು ಪುಸ್ತಕದಲ್ಲಿ ಯಾವುದೋ ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸಿರೋ ಪ್ರಶ್ನೆಗಳು ಕೂಡ ಪರೀಕ್ಷೆಯಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನೋಟ್ಸ್ ಪ್ರತಿ ಸಲ ನೀವು ಹೊಸದಾಗಿ ಬರೆಯೋದೇ ಉತ್ತಮ. ಯಾಕಂದ್ರೆ ಇಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಕೂಡ ಬಹಳಷ್ಟು ಅವಶ್ಯಕತೆ ಇರೋದ್ರಿಂದ ನಾವು ಮೊದಲನೇ ಸಲ ನೋಟ್ಸ್ ಬರ್ದಾಗ್ಲೂ ಎರಡನೇ ಸಲ ನೋಟ್ಸ್ ಬರಿಬೇಕಾದ್ರೂ ಕೂಡ ಅಲ್ಲಿ ಸಾಕಷ್ಟು ವ್ಯತ್ಯಾಸ, ಬರೆಯೋ ಶೈಲಿ ವ್ಯತ್ಯಾಸ ಆಗಿರುತ್ತೆ, ಮತ್ತೆ ಅಲ್ಲಿ ಬಳಕೆ ಮಾಡಿರೋ ಪದಗಳು ಕೂಡ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಟ್ಸ್ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸಲ ಬರೆಯೋದು ಒಳಿತು ಅನ್ನೋದು ನನ್ನ ಅಭಿಪ್ರಾಯ. ಅದಾದ ನಂತರ ಒಂದು ಸಕ್ಸಸ್ ಕಾಣ್ಲಿಕ್ಕೆ ನಾವು ಮಾಡ್ಲೇಬೇಕಾಗಿರೋದು ಏನಂದ್ರೆ ರಿವಿಷನ್. ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ನೀವು ಒಂದ್ಸಲ ಇಡೀ ಬುಕ್ ಮುಗಿಸಿದೆ, 6ರಿಂದ 10ನೇ ಕ್ಲಾಸ್ ವರೆಗೂ ಬುಕ್ ಮುಗಿಸಿದೆ, ನಾನು ಆರಾಮ್ ಪಾಸ್ ಆಗ್ತೀನಿ ಅನ್ನೋದು ನಮ್ಮ ತಲೆಯಲ್ಲಿ ಏನಾದ್ರು ಇದ್ರೆ ಅದು ನಮ್ಮ ಭ್ರಮೆ ಅಷ್ಟೇ. ಯಾಕಂದ್ರೆ ರಿವಿಷನ್ ಮಾತ್ರ ನಮ್ಗೆ ಒಂದು ಉತ್ತಮ ಜೀವನ ಕಟ್ಕೊಡ್ಲಿಕ್ಕೆ ಸಾಧ್ಯ. ಮತ್ತೆ ಇದು ಪರೀಕ್ಷಾ ಕೇಂದ್ರದಲ್ಲಿ ನಾವು ಗೊಂದಲಕ್ಕೆ ಒಳಗಾಗ್ಲಿಕ್ಕೆ ಸಾಧ್ಯ ಇರಲ್ಲ. ಯಾಕಂದ್ರೆ ಪ್ರತಿಯೊಂದು ಕೂಡ ನಾವು ರಿವಿಷನ್ ಮಾಡಿರ್ತೀವಿ, ಅದ್ರ ಪರ್ಫೆಕ್ಟ್ನೆಸ್ ನಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಮ್ಗೆ ರಿವಿಷನ್ ಅನ್ನೋದು
ಅತಿ ಮುಖ್ಯ ಅಂತೇಳಿ ನಾವು ಹೇಳ್ಬೋದು. ಅದಾದ ನಂತರ ನಾವು ನೆಕ್ಸ್ಟ್ ನೋಡೋದಾದ್ರೆ 2022 ಪ್ರಶ್ನೆ ಪತ್ರಿಕೆ 2025 ಓದಿಗೆ ನೀಡುವ ಸಲಹೆಗಳು. ಅಂದ್ರೆ ನಾವು ಹೇಳಿದೆ ಫಸ್ಟ್ ಆರಂಭದಲ್ಲೇ ಹೇಳಿದೆ ಏನಂತಂದ್ರೆ ಸರ್ ಯಾವ ಬುಕ್ಸ್ ಇಂದ ಅತಿ ಹೆಚ್ಚು ಮಾರ್ಕ್ಸ್ ಸಿಗ್ತಾ ಇದಾವೆ, ಯಾವ ಅತಿ ಹೆಚ್ಚು ಮಾರ್ಕ್ಸ್ ಬರುತ್ತೆ, ಮತ್ತೆ ಯಾವ ಬುಕ್ ನಾವು ಓದಿದ್ರೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸಬಹುದು ಅನ್ನೋದು ಕೆಲವೊಬ್ಬರ ಪ್ರಶ್ನೆ ಆಗಿತ್ತು. ಸೊ ನಾವು 2022 ಒಂದು ಪ್ರಶ್ನೆ ಪತ್ರಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಇಂದಿನ ಈ ವಿಡಿಯೋವನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಯಾವ ವಿಷಯಕ್ಕೆ ಜಾಸ್ತಿ ಪ್ರಶ್ನೆಗಳು ಬಂದಿದ್ವು, ಯಾವ ವಿಷಯದಿಂದ ಜಾಸ್ತಿ ಪ್ರಶ್ನೆಗಳು ಬಂದಿದ್ವು, ಮತ್ತೆ ಯಾವ ಪುಸ್ತಕದಿಂದ ಬಂದಿದ್ವು ಅಂತಂದು ನಾವು ಈಗ ಪ್ರೂಫ್ ಸಮೇತ ನಾವು ನೋಡೋದಾದ್ರೆ, ಫಸ್ಟ್ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತರಗತಿವಾರು ನಾವು ಪ್ರಶ್ನೆಗಳನ್ನ ಹಂಚಿಕೆ ಮಾಡಿದೀವಿ. ಹಂಚಿಕೆ ಮಾಡಿದಾಗ ಅದರಲ್ಲಿ ನಾವು 2 ಭಾಗಗಳು ನೋಡ್ತೀವಿ. ಅಂದ್ರೆ 150 ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನ ಸ್ಪೆಸಿಫಿಕ್ ಪೇಪರ್ ಅಲ್ಲಿ 50 ಅಂಕಗಳು ಬಹು ಆಯ್ಕೆ ಪ್ರಶ್ನೆಗಳಿದ್ರೆ ಇನ್ನು 100 ಅಂಕಗಳು ವಿವರಣಾತ್ಮಕ ಪ್ರಶ್ನೆಗಳು ಇರುತ್ತೆ. ಅದರಲ್ಲಿ 50 ಅಂಕಗಳ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 5 ಅಂಕಗಳು ಮಾತ್ರ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ. ಅಂದ್ರೆ ನಾವು ಬಿ ಎಡ್ ಅಲ್ಲಿ ಓದ್ತೀವಲ್ಲ, ಅದಕ್ಕೆ ಬೋಧನಾ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಕೇವಲ 5 ಅಂಕಗಳು ಮಾತ್ರ ಇದಾವೆ. ಅದಾದ ನಂತರ 6ನೇ ತರಗತಿಯಿಂದ ಕೇವಲ 1 ಪ್ರಶ್ನೆ ಮಾತ್ರ ಬಂದಿದೆ. ನೆಕ್ಸ್ಟ್ 7ನೇ ತರಗತಿಯಿಂದ ಯಾವುದೇ ಪ್ರಶ್ನೆಗಳು ಇಲ್ಲ. 8ನೇ ತರಗತಿಯಿಂದ 8 ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ 9ನೇ ತರಗತಿಯಿಂದ ನಾವು ನೋಡೋದಾದ್ರೆ 9ನೇ ತರಗತಿಯಲ್ಲಿ 12 ಪ್ರಶ್ನೆಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಅತಿ ಹೆಚ್ಚು ಪ್ರಶ್ನೆಗಳು ಎಲ್ಲಿ ಬಂದಿದೆ ಅಂತಂದ್ರೆ 24 ಪ್ರಶ್ನೆಗಳು 10ನೇ ತರಗತಿಯಿಂದ ಬಂದಿದ್ದಾವೆ. ಅಂದ್ರೆ ಈಗ ನಾವು ನೋಡ್ಬೋದು 5 ಪ್ರಶ್ನೆಗಳು ಬೋಧನಾ ಶಾಸ್ತ್ರದಿಂದ, 1 ಪ್ರಶ್ನೆ 6ನೇ ತರಗತಿಯಿಂದ, 8 ಪ್ರಶ್ನೆಗಳು 8ನೇ ತರಗತಿಯಿಂದ, 9ನೇ ತರಗತಿಯಿಂದ 12 ಪ್ರಶ್ನೆಗಳು, ಮತ್ತೆ 24 ಪ್ರಶ್ನೆಗಳು 10ನೇ ತರಗತಿಯಿಂದ ಬಂದಿರೋದನ್ನ ನೋಡ್ಬೋದು. ಇಷ್ಟು ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಆಯ್ತು ಯಾವ ತರಗತಿ ಪುಸ್ತಕದಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿದೆ ಅಂತಂದು ನಾವು ಈ ತರ ತರಗತಿವಾರು ಡಿವೈಡ್ ಮಾಡ್ಕೊಂಡಾಗ್ಲೇ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈಗ ನಾವು ಬಹು ಆಯ್ಕೆ ಪ್ರಶ್ನೆಗಳನ್ನ ನಾವು ನೋಡಿದ್ವಿ. 50 ಮಾರ್ಕ್ಸ್ಗೆ ಇಲ್ಲಿ 10th ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟರು, ಅಲ್ಲಿ 24 ಪ್ರಶ್ನೆಗಳು ಬಂದವು. ಹಾಗಾದ್ರೆ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಯಾವ ಕ್ಲಾಸ್ಗೆ ಎಷ್ಟು ಅಂಕಗಳು ಬಂದಿದಾವೆ ಅದನ್ನ ನಾವು ನೋಡ್ಬೇಕಾದ್ರೆ ನೋಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಇಲ್ಲಿ 100 ಅಂಕಗಳ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ 20 ಪ್ರಶ್ನೆಗಳು 3 ಅಂಕದ್ದು ಇರುತ್ತೆ, ಅದು 60 ಮಾರ್ಕ್ಸ್ ಆಗುತ್ತೆ. ಅದಾದ ನಂತರ 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳಿರುತ್ತೆ, ಅದು 60 ಅಂಕಗಳಾಗುತ್ತೆ. ಅದಾದ ನಂತರ 4 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? 10 ಇರ್ತವೆ, ಅದು 40 ಮಾರ್ಕ್ಸ್ ಇರುತ್ತೆ. 60 + 40 100 ಆಗುತ್ತೆ, ಹೌದಾ? ಅದಾದ ನಂತರ ಒಟ್ಟಾರೆ 150 ಪ್ರಶ್ನೆಗಳು 150 ಅಂಕಗಳಲ್ಲಿ ಇರುತ್ತೆ. ಈ 150 ಅಂಕಗಳಲ್ಲಿ 50 ಅಂಕಗಳು ಆಬ್ಜೆಕ್ಟಿವ್ ಟೈಪ್ಸ್ ಇದ್ರೆ 100 ಮಾರ್ಕ್ಸ್ ಏನಿರುತ್ತೆ ನಾವು ವಿವರಣಾತ್ಮಕ ಪ್ರಶ್ನೆ ಇರುತ್ತೆ. ಒಟ್ಟಾರೆ 150 ಅಂಕಗಳಲ್ಲಿ 80 ಅಂಕಗಳು ಕೇವಲ 2 ಪುಸ್ತಕಗಳಿಂದ ಬಂದಿದ್ದಾವೆ. ಯಾವಾಗ? 2022ರ GPT ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ 2 ಪುಸ್ತಕಗಳಿಂದ 80 ಅಂಕಗಳು ಬಂದಿದ್ದಾವೆ. ಆ 2 ಪುಸ್ತಕ ಓದಿದ್ರು ಕೂಡ ನಾವು ಪಾಸ್ ಆಗೋ ಸಾಧ್ಯತೆ ಇರ್ತಾ ಇತ್ತು. ಓಕೆ, ಈಗ ನಾವು ನೋಡೋಣ ಮುಂದೆ ಆ 2 ಪುಸ್ತಕಗಳು ಯಾವಂತಂದು ನೋಡೋಣ. 3 ಅಂಕದ ಪ್ರಶ್ನೆಗಳನ್ನ ನಾವು ಡಿವೈಡ್ ಮಾಡ್ತಾ ಹೋದಾಗ ಯಾವ ತರಗತಿಯಿಂದ ಎಷ್ಟು ಪ್ರಶ್ನೆಗಳು ಬಂದಿದಾವೆ ಅಂತಂದ್ರೆ 8ನೇ ತರಗತಿಯಲ್ಲಿ 5 ಪ್ರಶ್ನೆಗಳು ಬಂದಿದ್ದಾವೆ. 5 ಪ್ರಶ್ನೆಗಳು 5 3 15 ಅಂಕಗಳು. ಅದಾದ ನಂತರ 9ನೇ ತರಗತಿಯಲ್ಲೂ ಕೂಡ 5 ಅಂಕಗಳು 5 ಪ್ರಶ್ನೆಗಳು ಬಂದಿದ್ದಾವೆ, ಅದು ಕೂಡ 15 ಮಾರ್ಕ್ಸ್. ಆದರೆ 10ನೇ ತರಗತಿಯಲ್ಲಿ ನಮಗೆ 10 ಪ್ರಶ್ನೆಗಳು ಬಂದಿದ್ದಾವೆ, ಅಲ್ಲಿ ಎಷ್ಟು? 30 ಮಾರ್ಕ್ಸ್. 30 ಮಾರ್ಕ್ಸ್ ಎಲ್ಲಿಂದ ಬಂದಿದ್ದಾವೆ? 10ನೇ ತರಗತಿಯಿಂದ ಬಂದಿದ್ದಾವೆ. ಸೊ ಇಲ್ಲಿ ಕೂಡ 3 ಅಂಕದ ಪ್ರಶ್ನೆಗಳಲ್ಲಿ ಕೂಡ ಜಾಸ್ತಿ ಅವರು ಒತ್ತು ನೀಡಿರೋದು ಯಾವುದಕ್ಕೆ? 10ನೇ ತರಗತಿಗೆ ಅವರು ಜಾಸ್ತಿ ಒತ್ತನ್ನ ನೀಡಿದ್ದಾರೆ. ಅದಾದ ನಂತರ ನಾವು ನೆಕ್ಸ್ಟ್ ನೋಡೋದಾದ್ರೆ 4 ಅಂಕದ ಪ್ರಶ್ನೆಗಳಲ್ಲಿ ನಾವು ಯಾವ ತರಗತಿಯಿಂದ ಎಷ್ಟು ಅಂಕಗಳು ಬಂದಿದಾವೆ ಅಂತ ನೋಡೋದಾದ್ರೆ 6ನೇ ತರಗತಿಯಲ್ಲಿ ಯಾವ ಪ್ರಶ್ನೆ ಇಲ್ಲ, 7ನೇ ತರಗತಿಯಲ್ಲಿ ಯಾವ ಪ್ರಶ್ನೆ ಇಲ್ಲ, 8ನೇ ತರಗತಿಯಲ್ಲಿ ಕೂಡ ಯಾವ ಪ್ರಶ್ನೆನೇ ಇಲ್ಲ. ಇನ್ನು ಉಳಿಯೋದು 9 ಮತ್ತು 10ನೇ ತರಗತಿಯಲ್ಲಿ. ಇದು ನಮಗೆ ಪ್ರಶ್ನೆಯಾರ್ಥಕ. ಯಾಕೆ 9ನೇ ತರಗತಿಯಲ್ಲಿ ಎಷ್ಟು ಬಂದಿದ್ದಾವೆ, 10ನೇ ತರಗತಿಯಲ್ಲಿ ಎಷ್ಟು? ಇವಾಗ ನಾವು ಸುಮ್ಮನೆ ಗೆಸ್ ಮಾಡ್ಬೋದು. 10 ಪ್ರಶ್ನೆಗಳಿದ್ದಾವೆ, 10 ಪ್ರಶ್ನೆಗಳಲ್ಲಿ 5 9ನೇ ತರಗತಿಗೆ ಬಂದಿರಬಹುದು, 5 10ನೇ ತರಗತಿಗೆ ಬಂದಿರಬಹುದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಗಿರಬಹುದು. ಆದರೆ ಅಲ್ಲಿ ಕ್ವಶನ್ ಪೇಪರ್ ಸೆಟ್ ಮಾಡಿದವರು ಬೇರೆ ರೀತಿಯಲ್ಲಿ ಸೆಟ್ ಮಾಡಿದ್ದಾರೆ. ಅದನ್ನು ನಾವು ನೋಡೋದಾದ್ರೆ
ಪ್ರೂಫ್ ಸಮೇತ ಈಗ ನೋಡೋಣ ಅಂತಂದು ಹೇಳಿದೆ ನಾನು. ಇಂದಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡೋಣ. ಫಸ್ಟ್ ಮೊದಲನೇ ಪ್ರಶ್ನೆ ಏನಂತ ಕೊಟ್ಟರೆ, ಪಿರಮಿಡ್ಗಳ ಬಗ್ಗೆ ಟಿಪ್ಪಣಿ ಬರೀರಿ. ಅದು ಎಷ್ಟನೇ ತರಗತಿ ಪ್ರಶ್ನೆ? 8ನೇ ತರಗತಿ ಪ್ರಶ್ನೆ. ಅದು ಯಾವ ಪಾಠದಿಂದ ಬಂದಿದೆ? ಜಗತ್ತಿನ ಕೆಲವು ನಾಗರಿಕತೆಗಳೆನ್ನುವ ಪಾಠದಿಂದ ಬಂದಿದೆ. ಒಂದು ನಿಮಿಷ. ಜಗತ್ತಿನ ಕೆಲವು ನಾಗರಿಕತೆಗಳೆನ್ನುವ ಪಾಠದಿಂದ ಬಂದಿದೆ. ಅದು 8ನೇ ತರಗತಿಗೆ ಸಂಬಂಧಪಟ್ಟಿದ್ದು. ಇನ್ನು 52ನೇ ಪ್ರಶ್ನೆ, ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ ಅನ್ನೋದು 10ನೇ ತರಗತಿಯಿಂದ ಬಂದಿದೆ. ಅದು ಮೈಸೂರು ಒಡೆಯರು ಅಂತೇಳಿ ಒಂದು ಪಾಠ ಇದೆ. ಮೈಸೂರು ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳೆನ್ನುವ ಪಾಠದಿಂದ ಬಂದಿದೆ. ನೆಕ್ಸ್ಟ್, ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲಿರುವ ಆಕರಗಳನ್ನು ಪಟ್ಟಿ ಮಾಡಿ. ಅದು 8ನೇ ತರಗತಿ ಗುಪ್ತರ ಮತ್ತು ವರ್ಧನ್ರು ಪಾಠದಿಂದ ಬಂದಿದೆ. ಅದಾದ ನಂತರ ಶಂಕರಾಚಾರ್ಯರ ಸಿದ್ಧಾಂತಗಳ ಸಾರವನ್ನು ತಿಳಿಸಿ ಅನ್ನೋದು 9ನೇ ತರಗತಿಯಿಂದ ಬಂದಿರೋ ಪ್ರಶ್ನೆ, ಮತ ಪ್ರವರ್ತಕರು ಅನ್ನೋ ಪಾಠ. ಅದಾದ ನಂತರ 55ನೇ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ. ಇದು ಕೂಡ ಬಂದಿರೋದು 10ನೇ ತರಗತಿಯಿಂದ. ಅದು ಮೈಸೂರು ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳೆನ್ನುವ ಪಾಠದಿಂದ ಬಂದಿರೋದನ್ನ ನಾವು ನೋಡ್ಬೋದು. ಅದಾದ ನಂತರ ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳು ಯಾವುವು? ಇದು ನಮ್ಮ ಸಂವಿಧಾನ ಪಾಠದಿಂದ ಬಂದಿದೆ. ಇಲ್ಲಿ ಸ್ವಲ್ಪ ನೀವು ಈ ಒಂದು ಪಾಠಕ್ಕೆ ಜಾಸ್ತಿ ಫೋಕಸ್ ಕೊಡಬೇಕಾಗುತ್ತೆ ಇಲ್ಲಿ, ಯಾಕಂದ್ರೆ ಒಂದೇ ಪಾಠದಿಂದ 2-3 ಪ್ರಶ್ನೆಗಳು ಬಂದಿರೋದು ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಇಲ್ಲಿ ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳು ಯಾವುದು ಅಂತೇಳಿ ಒಂದು ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ಮುಂದೆ ಕೂಡ ಇನ್ನೊಂದು ಪ್ರಶ್ನೆ ಬರುತ್ತೆ, ನೋಡೋಣ. ಅದಾದ ನಂತರ 57ನೇ ಪ್ರಶ್ನೆ ನೋಡೋದಾದ್ರೆ, ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ. ಇದು 8ನೇ ತರಗತಿಯ ಸ್ಥಳೀಯ ಸ್ವಯಂ ಸರ್ಕಾರಗಳಿನ ಪಾಠದಿಂದ ಬಂದಿದೆ. ಅದಾದ ನಂತರ, ಭಾರತವು ವಸಾಹತುಶಾಹಿತ್ವವನ್ನು ವಿರೋಧಿಸುತ್ತದೆ ಏಕೆ? ಇದು ಕೂಡ 10ನೇ ತರಗತಿಯ ಪ್ರಶ್ನೆ. ಅದು ಯಾವ ಪಾಠದಿಂದ ಬಂದಿದೆ? ಭಾರತದ ವಿದೇಶಾಂಗ ನೀತಿ ಅನ್ನುವ ಪಾಠದಿಂದ ಬಂದಿದೆ. ಅದಾದ ನಂತರ ನೆಕ್ಸ್ಟ್, ಭದ್ರತಾ ಸಮಿತಿಯ ಕಾರ್ಯಗಳನ್ನು ತಿಳಿಸಿ. ಈ ಒಂದು ಪ್ರಶ್ನೆ ಕೂಡ ಬಂದಿರೋದು ಯಾವುದು? ಜಾಗತಿಕ ಸಂಸ್ಥೆಗಳೆನ್ನುವ 10ನೇ ತರಗತಿಯ ಪಾಠದಿಂದ ಬಂದಿದೆ. ಅದಾದ ನಂತರ, ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಸಿ ಅನ್ನೋದು ಒಂದು ಪ್ರಶ್ನೆ. ಅದು ಬಂದಿರೋದು 8ನೇ ತರಗತಿ. ನೆಕ್ಸ್ಟ್ ಅದಾದ ನಂತರ 9ನೇ ತರಗತಿ, ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ? ಇದು ಬಂದಿರೋದು 9ನೇ ತರಗತಿಯಿಂದ. ಅದಾದ ನಂತರ, ರೇಖಾಂಶ ಮತ್ತು ಕಾಲಮಾನ ನಡುವಿನ ಸಂಬಂಧವನ್ನು ವಿಶ್ಲೇಷಿಸಿ ಅನ್ನೋದು ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವ ಪಾಠದಿಂದ ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ, ಮಹಾಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅನ್ನೋದು 10ನೇ ತರಗತಿ ಪಾಠದಿಂದ ಬಂದಿದೆ. ಅದು 10ನೇ ತರಗತಿಯ ಭಾರತದ ಪ್ರಾಕೃತಿಕ ಲಕ್ಷಣಗಳು ಎನ್ನುವ ಪಾಠದಿಂದ ಬಂದಿರೋದನ್ನ ನಾವು ನೋಡ್ಬೋದು. ಅದಾದ ನಂತರ 64ನೇ ಪ್ರಶ್ನೆ, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶಗಳೇನು ಅನ್ನೋದು 10ನೇ ತರಗತಿ ಪಾಠದಿಂದ ಬಂದಿದೆ. ಅದು ಭಾರತದ ಜಲ ಸಂಪನ್ಮೂಲ ಎನ್ನುವ ಪಾಠದಿಂದ ಬಂದಿರೋದನ್ನ ನಾವು ನೋಡ್ಬೋದು. ಅದಾದ ನಂತರ, ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನು ಹೊಂದಿದ್ದರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿದೆ. ಇದು ಕೂಡ 10ನೇ ತರಗತಿಯ ಒಂದು ಪುಸ್ತಕದಿಂದ ಬಂದಿರೋದನ್ನ ನೋಡ್ಬೋದು. ಅಂದ್ರೆ ಇಲ್ಲಿ 15 ಪ್ರಶ್ನೆಗಳಲ್ಲಿ ಸುಮಾರು 5ರಿಂದ 6 ಪ್ರಶ್ನೆಗಳು 10ನೇ ತರಗತಿಯಿಂದ ಬಂದಿರೋದನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಸ್ಲೈಡ್ ನಾವು ನೋಡೋದಾದ್ರೆ, ಇಲ್ಲಿ ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ ಲಕ್ಷಣಗಳು ಯಾವುದು ಅನ್ನೋ ಒಂದು ಪ್ರಶ್ನೆ 10ನೇ ತರಗತಿಯ ಗ್ರಾಮೀಣಾಭಿವೃದ್ಧಿ ಅನ್ನುವ ಪಾಠದಿಂದ ಬಂದಿದೆ. ಅದಾದ ನಂತರ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ಪಾತ್ರವೇನು ಅನ್ನೋದು 9ನೇ ತರಗತಿಯ ಪುಸ್ತಕದಿಂದ ಬಂದಿದೆ. ಅದು ಹಣ ಮತ್ತು ಸಾಲ ಎನ್ನುವ ಪಾಠದಿಂದ ಬಂದಿದೆ. ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಇದೆ, ಇದಕ್ಕೆ ಕಾರಣ ಏನು ಅನ್ನೋದು 10ನೇ ತರಗತಿಯ ಪಾಠದಿಂದ ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ, ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. ಅದು ಕೂಡ 10ನೇ ತರಗತಿಯ ಬ್ಯಾಂಕ್ ವ್ಯವಹಾರಗಳು ಎನ್ನುವ ಪಾಠದಿಂದ ಬಂದಿದೆ. ಅದಾದ ನಂತರ ನೆಕ್ಸ್ಟ್ 3 ಅಂಕಗಳಲ್ಲಿ ಕೊನೆಯ ಪ್ರಶ್ನೆ, ವ್ಯವಹಾರದಲ್ಲಿ ಲೆಕ್ಕ ಬರಹದ ಪ್ರಾಮುಖ್ಯತೆ ಏನು ಅನ್ನೋದು 9ನೇ ತರಗತಿಯ ಪಠ್ಯಪುಸ್ತಕದಿಂದ ಬಂದಿದೆ. ಅಂದ್ರೆ ಇಲ್ಲಿ ಒಟ್ಟಾರೆಯಾಗಿ 10ನೇ ತರಗತಿಯಿಂದ 10 ಪ್ರಶ್ನೆಗಳು, 9ನೇ ತರಗತಿಯಿಂದ 5 ಪ್ರಶ್ನೆಗಳು, ಮತ್ತೆ 8ನೇ ತರಗತಿಯಿಂದ 5 ಪ್ರಶ್ನೆಗಳು ಬಂದಿರೋದನ್ನ ನಾವು ನೋಡ್ತೀವಿ. ಅಂದ್ರೆ 60 ಅಂಕಗಳಲ್ಲಿ 30 ಅಂಕಗಳು ಕೇವಲ 10ನೇ ತರಗತಿಯ ಪಠ್ಯ ಪುಸ್ತಕದಿಂದ ಬಂದಿದೆ. ಅಂದ್ರೆ ಕೇವಲ 2 ಪುಸ್ತಕದಿಂದ, ಪಾರ್ಟ್ 1 ಪಾರ್ಟ್ 2 ಬುಕ್ ಇಂದ 30 ಅಂಕಗಳು ಬಂದಿದ್ದಾವೆ. ಅದಾದ ನಂತರ 4 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಇಲ್ಲಿ 9ನೇ ತರಗತಿಗೆ ಎಷ್ಟು ಪ್ರಶ್ನೆಗಳು, 9ನೇ ತರಗತಿಯಿಂದ ಎಷ್ಟು ಪ್ರಶ್ನೆಗಳು ಬಂದಿದ್ದಾವೆ, 10ನೇ ತರಗತಿಯಿಂದ ಎಷ್ಟು ಪ್ರಶ್ನೆಗಳು ಬಂದಿದೆ ಅನ್ನೋದು ನಾವು ನೋಡೋದಾದ್ರೆ, ಮೊದಲನೇದಾಗಿ
71ನೇ ಪ್ರಶ್ನೆ, ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಯಾವುವು? ಇದು ಬಂದಿರೋದು ಸ್ವಾತಂತ್ರ್ಯ ಹೋರಾಟ ಎನ್ನುವ ಪಾಠ 10ನೇ ತರಗತಿ. ನೆಕ್ಸ್ಟ್ 1857ರ ದಂಗೆಗೆ ಆರ್ಥಿಕ ಕಾರಣಗಳನ್ನ ತಿಳಿಸಿ. ಇದು ಕೂಡ 10th ಬುಕ್, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎನ್ನುವ ಪಾಠ. ನೆಕ್ಸ್ಟ್ ನೆಹರೂರವರನ್ನ ನವಭಾರತದ ಶಿಲ್ಪಿ ಎನ್ನುತ್ತಾರೆ ಏಕೆ? ಇದು ಕೂಡ 10ನೇ ತರಗತಿಯ ಸ್ವಾತಂತ್ರ್ಯ ಹೋರಾಟ ಎನ್ನುವ ಪಾಠದಿಂದ. ನಾ ಆಗ್ಲೇ ಹೇಳಿದೆ ಏನಂತಂದು, ಕೆಲವೊಂದು ಪ್ರಶ್ನೆಗಳು ಒಂದೇ ಪಾಠದಿಂದ ಎರಡೆರಡು ಪ್ರಶ್ನೆಗಳು ಬಂದಿದೆ ಅಂತ ಹೇಳಬಹುದು. ಇಲ್ಲಿ ಅಸಹಕಾರ ಚಳವಳಿಯ ಸಂದರ್ಭದಲ್ಲಿ ಉಂಟಾದ ಬೆಳವಣಿಗೆ ಅನ್ನೋದು ಸ್ವಾತಂತ್ರ್ಯ ಹೋರಾಟ ಎನ್ನುವ ಪಾಠ. ನೆಹರೂರವರನ್ನ ನವಭಾರತದ ಶಿಲ್ಪಿ ಎನ್ನುತ್ತಾರೆ ಅನ್ನೋದು ಕೂಡ ಸ್ವಾತಂತ್ರ್ಯ ಹೋರಾಟ 10ನೇ ತರಗತಿಯ ಪುಸ್ತಕದಿಂದ ಬಂದಿದೆ ಅಂತ ಹೇಳ್ಬೋದು. ಅಂದ್ರೆ ಒಂದೇ ಪಾಠದಲ್ಲಿ ಎರಡು ಪ್ರಶ್ನೆಗಳು, ಅಂದ್ರೆ 8 ಅಂಕಗಳು ಒಂದೇ ಪಾಠಕ್ಕೆ ಕೊಟ್ಟಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಹಿಂದೆ ನಮ್ಮ ಸಂವಿಧಾನ ಪಾಠದಿಂದ ಒಂದು ಪ್ರಶ್ನೆ ಬಂದಿತ್ತು ಅಂತ ಹೇಳಿದೆ, ಅದೇ ಪಾಠದಿಂದ ಇನ್ನೊಂದು ಕ್ವಶನ್ ರಿಪೀಟ್ ಆಗಿದೆ, ಇಲ್ಲಿ ನೋಡ್ಬೋದು. ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ್ಯಾವು? ಇದು 4 ಅಂಕದ ಪ್ರಶ್ನೆಗೆ ಬಂದಿದೆ. ಇದು ಯಾವ ಪಾಠದಿಂದ ಬಂದಿದೆ? 9ನೇ ತರಗತಿಯ ನಮ್ಮ ಸಂವಿಧಾನ ಎನ್ನುವ ಪಾಠದಿಂದ ಬಂದಿರೋದನ್ನ ನೋಡ್ಬೋದು. ನಮ್ಮ ಸಂವಿಧಾನ ಎನ್ನುವ ಪಾಠಕ್ಕೆ ಅಲ್ಲಿ 3 ಅಂಕಗಳು ಪ್ಲಸ್ ಇಲ್ಲಿ 4, ಒಟ್ಟಾರೆ 7 ಅಂಕಗಳು. ಇನ್ನು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 1-2 ಪ್ರಶ್ನೆಗಳಿದಾವೆ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ. ಅಂದ್ರೆ ಒಟ್ಟಾರೆ ಒಂದು ಪಾಠದಿಂದ 10 ಪ್ರಶ್ನೆಗಳು ಬಂದಿರೋದನ್ನ ನಾವು ನೋಡ್ಬೋದು. ಅದಾದ ನಂತರ ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರವನ್ನ ವಿವರಿಸಿ ಅನ್ನೋದು 9ನೇ ತರಗತಿಯ ಪಾಠದಿಂದ ನಾವು ನೋಡ್ಬೋದು. ಅದು ರಾಜ್ಯ ಸರ್ಕಾರ ಎನ್ನುವ ಪಾಠ. ಅದಾದ ನಂತರ ಅಸ್ಪೃಶ್ಯತಾ ನಿವಾರಣೆಗೆ ಶಾಸನಾತ್ಮಕವಾಗಿ ಕೈಗೊಂಡಿರುವ ಕ್ರಮಗಳನ್ನ ತಿಳಿಸಿ ಅನ್ನೋದು 10ನೇ ತರಗತಿಯ ಪುಸ್ತಕದಿಂದ ಬರುತ್ತೆ. ಅದು ಸಾಮಾಜಿಕ ಸ್ತರ ವಿನ್ಯಾಸ ಎನ್ನುವ ಪಾಠದಿಂದ ಬಂದಿರೋದನ್ನ ನಾವು ನೋಡ್ಬೋದು. ಅದಾದ ನಂತರ ಭಾರತದಲ್ಲಿ ನಿರುದ್ಯೋಗಕ್ಕೆ ಕಾರಣಗಳು ಹಾಗೂ ಪರಿಣಾಮಗಳನ್ನ ವಿವರಿಸಿ ಅನ್ನೋದು 10ನೇ ತರಗತಿಯಿಂದ ಬಂದಿದೆ. ಅದು ದುಡಿಮೆ ಮತ್ತು ಆರ್ಥಿಕ ಜೀವನ ಎನ್ನುವ ಪಾಠ ಅಂತೇಳಿ ನಾವ್ ಹೇಳ್ಬೋದು. ಅದಾದ ನಂತರ ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳನ್ನ ವಿವರಿಸಿ. ಇಲ್ಲಿ ಕೂಡ ಇದೇ ಒಂದು ಪಾಠದಿಂದ 2 ಪ್ರಶ್ನೆಗಳು ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದ್ರೆ ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳನ್ನು ತಿಳಿಸಿ ಮತ್ತು ಇದಕ್ಕೂ ಹಿಂದೆ ಒಂದು ಪ್ರಶ್ನೆ ಇತ್ತು, ಯಾವುದು ಭದ್ರತಾ ಸಮಿತಿಯ ಕಾರ್ಯಗಳನ್ನ ತಿಳಿಸಿ ಅನ್ನೋದು ಒಂದು ಪ್ರಶ್ನೆ ಇತ್ತು. ಸೊ ಅಲ್ಲಿ 4 ಮತ್ತೆ 3 7 ಅಂಕಗಳು ಇದೇ ಪಾಠದಿಂದ ಬಂದಿರೋದನ್ನ ನಾವು ನೋಡ್ಬೋದು. ಅದಾದ ನಂತರ ಭಾರತವು ಭವಿಷ್ಯದಲ್ಲಿ ಅಸಾಂಪ್ರದಾಯಿಕ ಇಂಧನ ಮೂಲಗಳನ್ನ ಅವಲಂಬಿಸಲೇಬೇಕು, ವಿಶ್ಲೇಷಿಸಿ. ಇದು ಕೂಡ 10ನೇ ತರಗತಿಯ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳೆನ್ನುವ ಪಾಠದಿಂದ ಬಂದಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಕೊನೆಯ ಪ್ರಶ್ನೆ, ಭಾರತದಲ್ಲಿ ರೂಢಿಯಲ್ಲಿರುವ ವಿವಿಧ ಕೃಷಿ ವಿಧಾನಗಳನ್ನ ಹೆಸರಿಸಿ ಅನ್ನೋದು ಭಾರತದ ಭೂ ಬಳಕೆ ಮತ್ತೆ ಕೃಷಿ ಎನ್ನುವ ಪಾಠದಿಂದ ಬಂದಿದೆ. ಒಟ್ಟಾರೆ 4 ಅಂಕದ 10 ಪ್ರಶ್ನೆಗಳಲ್ಲಿ 4 ಅಂಕದ 10 ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳು ಯಾವ್ದ್ರಿಂದ ಬಂದಿದೆ? 10ನೇ ತರಗತಿಯ ಪುಸ್ತಕದಿಂದ ಬಂದಿದೆ. 10ನೇ ತರಗತಿಯ ಪುಸ್ತಕದಿಂದ ಬಂದಿದೆ. ಅದರಲ್ಲಿ 2 ಪ್ರಶ್ನೆಗಳು ಮಾತ್ರ 9ನೇ ತರಗತಿಯ ಪುಸ್ತಕದಿಂದ ಬಂದಿದೆ. ಅಂದ್ರೆ ಇಲ್ಲಿ ಎಷ್ಟು ಅಂಕಗಳು ನಮ್ಗೆ ಸಿಗುತ್ತಂತಂದ್ರೆ 8 4 32 ಅಂಕಗಳು. ಒಂದ್ ನಿಮಿಷ. 4 ಅಂಕದ ಪ್ರಶ್ನೆಗಳಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ 32 ಅಂಕಗಳು ಬಂದಿದ್ದಾವೆ. ಅದಾದ ನಂತರ 3 ಅಂಕದ ಪ್ರಶ್ನೆಗಳಲ್ಲಿ 30 ಅಂಕಗಳು ಬಂದಿದ್ದಾವೆ. ಅದಾದ ನಂತರ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 24 ಅಂಕಗಳು ಬಂದಿದ್ದಾವೆ. ಅಂದ್ರೆ ಟೋಟಲ್ 86 ಅಂಕಗಳು. 86 ಅಂಕಗಳು ಎಲ್ಲಿ ಯಾವ ಪುಸ್ತಕದಿಂದ ಬಂದಿದ್ದಾವೆ? 10ನೇ ತರಗತಿ ಪುಸ್ತಕದಿಂದ ಬಂದಿದೆ. ಅಂದ್ರೆ 10ನೇ ತರಗತಿ ಪುಸ್ತಕ ಒಂದೇ ಓದಿದ್ರೆ ನಮ್ಗೆ 86 ಅಂಕಗಳು ಅಲ್ಲಿಂದ ಸಿಗ್ತಾ ಇತ್ತು. ಸೊ ಈ ತರ ಕ್ವಶನ್ ಪೇಪರ್ ಸೆಟ್ ಮಾಡೋರು ಏನ್ ಮಾಡಿದ್ರು, ಒಂದೇ ತರಗತಿಗೆ ಜಾಸ್ತಿ ಪ್ರಾಶಸ್ತ್ಯವನ್ನು ಕೊಟ್ಟಿರೋದನ್ನ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಸೊ ಅದೊಂದು ಬುಕ್ ನಾವು ಓದಿ ಜಸ್ಟ್ ಬೇರೆ ಬುಕ್ನ ನಾವು ಸುಮ್ಮನೆ ಜಸ್ಟ್ ನೋಡ್ತಾ ಹೋಗಿದ್ರು ಕೂಡ ನಾವು ಅತಿ ಹೆಚ್ಚು ಸ್ಕೋರ್ ಮಾಡೋ ಸಾಧ್ಯತೆ ಆ ಸಮಯದಲ್ಲಿ ಇತ್ತು ಅಂತೇಳಿ ನಾವು ಹೇಳ್ಬೋದು. ಈಗ ಮುಂದೆ ಬರೋ ಪ್ರಶ್ನೆ ಪತ್ರಿಕೆಗೂ ಕೂಡ ಇದು ಒಂದು ಆಧಾರ ಆಗ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ನಾವು ನೋಡೋದಾದ್ರೆ, ಇನ್ನು ನಾವು ಯಾವ ತರ ಓದ್ಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡ್ತಾ ಹೋದ್ವಿ. ಯಾವ ವಿಷಯಕ್ಕೆ ಎಷ್ಟು ಕೊಟ್ಟಿದ್ರ ಏನು ಅಂತಂದು ಹೇಳಿದ್ವಿ. ಇನ್ನು ಕೆಲವೊಂದು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಅವು ಯಾವಪ್ಪ ಅಂತಂದ್ರೆ, ಫಸ್ಟ್ ವಾಸ್ತವ ಅಂಶಗಳನ್ನ ತಿಳಿದು ಓದ್ಬಾರ್ದು. ಅಂದ್ರೆ ಸುಮ್ನೆ ಉದ್ದಕ್ಕೆ ಓದ್ತಾ ಹೋಗ್ತೀವಿ, ಅದು ಯಾವ ಪ್ರಶ್ನೆ ಬರುತ್ತೆ, ಯಾವ ಪಾಠ ಇಂಪಾರ್ಟೆಂಟ್ ಏನು ಗೊತ್ತಿರಲ್ಲ ನಮ್ಗೆ. ಯಾವ್ದು ಅನಾವಶ್ಯಕವಾಗಿರುತ್ತೆ ಅದನ್ನ ನಾವು ಓದ್ತಾ ಹೋಗ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಪಾಠ ನನ್ಗೆ ಇಷ್ಟ, ಇದು ಗುಪ್ತರ ಬಗ್ಗೆ ಓದೋದು ಅಥವಾ ರಾಷ್ಟ್ರಕೂಟರ ಬಗ್ಗೆ ಓದೋದು, ಅವೆರಡು ಪಾಠಗಳನ್ನ ನನ್ಗೆ ಇಷ್ಟ. ಅವೆರಡೇ ಪಾಠಗಳನ್ನ ಜಾಸ್ತಿ ಪದೇ ಪದೇ ಓದೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ಹಿಸ್ಟ್ರಿನೇ ಜಾಸ್ತಿ ಇಷ್ಟ ಅಂತಂದು ಪೂರ್ತಿ ಹಿಸ್ಟ್ರಿನೇ ಓದೋದ್ರಿಂದ
ಅಲ್ಲಿ ಸ್ಕೋರ್ ಆಗಲ್ಲ. ಯಾಕಂದ್ರೆ ಇಲ್ಲಿ ಜಿಯೋಗ್ರಫಿ ಮೇಲೆ ಜಾಸ್ತಿ ಪ್ರಶ್ನೆಗಳು ಈ ವರ್ಷ ಬಂದಿರೋದನ್ನ ನಾವು ನೋಡ್ತೀವಿ. 22 ನಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಜಿಯೋಗ್ರಫಿಯಿಂದ ಬಂದಿದಾವೆ. ಸೊ ಯಾವುದೋ ಒಂದು ಇಷ್ಟ ಆ ಪಾರ್ಟ್ ಮಾತ್ರ ನಾವು ಮಿಕ್ಕಿರೋದೆಲ್ಲ ಬಿಡೋದಲ್ಲ. ವಾಸ್ತವಾಂಶಗಳನ್ನ ತಿಳಿಬೇಕಂದ್ರೆ ಪ್ರತಿಯೊಂದು ಪಾಠಕ್ಕೂ ಕೂಡ ಈಕ್ವಾಲಿಟಿ ಕೊಟ್ಟಿರಬಹುದು. ಸೊ ಹಂಗಾಗಿ ನಾವು ಅಲ್ಲಿ ಎಲ್ಲಾ ಪಾಠಗಳನ್ನ ಕೂಡ ನಾವು ಸರಿಯಾಗಿ ಓದಲೇಬೇಕಾಗುತ್ತೆ. ಅದಾದ ನಂತರ ನಮ್ಮ ಬಲ ಮತ್ತು ಬಲಹೀನತೆಯನ್ನ ಅರಿತು ಓದ್ಬೇಕು. ಫಾರ್ ಎಕ್ಸಾಂಪಲ್, ನಾವು ಟೆಸ್ಟ್ ಸಿರೀಸ್ ಅಟೆಂಡ್ ಮಾಡ್ಲಾರ್ದೆ ಏನು ಮಾಡ್ಲಾರ್ದೆ ಸುಮ್ಮನೆ ನಾವು ಉದ್ದಕ್ಕೆ ಓದ್ತಾ ಹೋಗ್ತೀವಿ. ಅಲ್ಲಿ ನಮಗೆ ಸ್ಟ್ರೆಂತ್ ಗೊತ್ತಾಗಲ್ಲ, ನಮ್ಮ ವೀಕ್ನೆಸ್ ಗೊತ್ತಾಗಲ್ಲ, ಯಾವ ಪಾಠ ನಮಗೆ ಚೆನ್ನಾಗಿ ಬರುತ್ತೆ, ಯಾವ ಪಾಠ ನಮಗೆ ಬರಲ್ಲ ಅನ್ನೋದು ನಮ್ಗೆ ಗೊತ್ತಾಗೋದೇ ಇಲ್ಲ. ಸೊ ಹಂಗಾಗಿ ನಮ್ಮ ಬಲ ಮತ್ತು ಬಲಹೀನತೆಯನ್ನ ಅರ್ಥಕೊಳ್ಬೇಕು. ಅದಾದ ನಂತರ ಟೆಸ್ಟ್ ಸಿರೀಸ್ ಅನ್ನ ಕಡ್ಡಾಯವಾಗಿ ಬರೆಯಲೇಬೇಕು. ಯಾಕಂದ್ರೆ ಟೆಸ್ಟ್ ಸಿರೀಸ್ ಬರೆಯೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಎಕ್ಸಾಮ್ ಎನ್ವೈರನ್ಮೆಂಟ್ ಒಂದು ಸಿಗುತ್ತೆ. ಅದಾದ ನಂತರ ನಾವು ಎಕ್ಸಾಮ್ ಅಲ್ಲಿ ಬರಿಬೇಕಾದ್ರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ನಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ಈ ಮೇಲಿನ ಪಾಯಿಂಟ್ ಏನಿತ್ತಲ್ಲ, ನಮ್ಮ ಬಲಹೀನತೆಯನ್ನ ಅರ್ಥಕೊಳ್ಳಿಕ್ಕೆ ಅದು ಒಂದು ನಮಗೆ ಆಧಾರ ಆಗುತ್ತೆ. ವಿತೌಟ್ ಟೆಸ್ಟ್ ಸಿರೀಸ್ ನಮ್ಮ ವೀಕ್ನೆಸ್ ಏನು, ಸ್ಟ್ರೆಂತ್ ಏನು, ನಾ ಇನ್ನು ಎಷ್ಟು ಓದಬೇಕು, ಎಷ್ಟು ಓದಿದ್ದೀನಿ ಅನ್ನೋದು ಗೊತ್ತಾಗಲ್ಲ. ಸೊ ಹಂಗಾಗಿ ಟೆಸ್ಟ್ ಸಿರೀಸ್ ಅನ್ನೋದು ಕಡ್ಡಾಯ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಚಾನಲ್ ಮೂಲಕ ಕೂಡ ನಾವು ಟೆಸ್ಟ್ ಸಿರೀಸ್ ಅನ್ನ ಆರಂಭ ಮಾಡ್ತಾ ಹೋಗ್ತೀವಿ. ಅದು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಅದಾದ ನಂತರ ನಾವು ನೆಕ್ಸ್ಟ್ ನೋಡೋದಾದ್ರೆ 6 ಮತ್ತು 7ನೇ ತರಗತಿ ಪುಸ್ತಕಗಳನ್ನ ಓದ್ಬೇಕಾ ಓದ್ಬಾರ್ದು ಅನ್ನೋದು ಪ್ರಶ್ನೆ. ಯಾಕಂದ್ರೆ ಈಗ ಇಷ್ಟೆಲ್ಲ ಪ್ರೂಫ್ ಇಟ್ಕೊಂಡು ನಾವು ಮಾತಾಡಿದ ಮೇಲೂ ಕೂಡ ಓದ್ಬೇಕೋ ಓದ್ಬಾರ್ದು ಅನ್ನೋದು ಗೊತ್ತಾಗುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಸರ್, 6 ಮತ್ತು 7ನೇ ತರಗತಿ ಪುಸ್ತಕಗಳನ್ನ ನಾವು ಕೇವಲ ಜ್ಞಾನಕ್ಕಾಗಿ ಓದ್ಬೇಕು ಅಂದ್ರೆ, ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ಸಂವಿಧಾನ ಪಾಠ ಇದೆ, ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಇಲ್ಲಿ 9ನೇ ತರಗತಿಯಲ್ಲೂ ಇದಾವೆ, 6 ಮತ್ತು 7ನೇ ತರಗತಿಯಲ್ಲೂ ಇದಾವೆ. 6 ಮತ್ತು 7ನೇ ತರಗತಿಯಲ್ಲಿ ಒಂದು ಪದಗಳು ಹೆಂಗಿರುತ್ತೆ ಅಂತಂದ್ರೆ ಬಹಳ ಚಿಕ್ಕವಾಗಿರುತ್ತೆ. ಅಂದ್ರೆ ಅರ್ಥ ಅತಿ ದೊಡ್ಡ ಗ್ರಾಂಥಿಕ ಪದಗಳು ಇರಲ್ಲ ಅಲ್ಲಿ. ಬಟ್ 9ನೇ ಕ್ಲಾಸ್ ಅಲ್ಲಿ ಅಲ್ಲಿನ ಪದಗಳು ಅಂದ್ರೆ ಸಂವಿಧಾನದಲ್ಲಿ ಉಲ್ಲೇಖ ಯಾವ ತರ ಆಗಿರುತ್ತೆ ಆ ತರ ಪದಗಳು ನಾವು ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ 9th ಕ್ಲಾಸ್ ಅಲ್ಲಿ ಇರೋಂತ ನಾವು ಪಾಯಿಂಟ್ಸ್ ನ ಬರ್ದಾಗ ನಮ್ಗೆ ಹೆಚ್ಚು ಅಂಕಗಳು ಸಿಗೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾವು 9ನೇ ಕ್ಲಾಸ್ ಬುಕ್ಕಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 9ನೇ ತರಗತಿ 10ನೇ ತರಗತಿ ಬುಕ್ ಅಲ್ಲಿರೋ ಪಾಯಿಂಟ್ಸ್ ಬರೋದ್ರಿಂದ ನಮ್ಗೆ ಅತಿ ಹೆಚ್ಚು ಅಂಕಗಳು ಸಿಗ್ಬಹುದು. ನೆಕ್ಸ್ಟ್ ಅವುಗಳನ್ನ ಜಸ್ಟ್ ಓದ್ಬಾರ್ದು ಅಂತ ಹೇಳ್ತಾ ಇಲ್ಲ, ಕಂಪಲ್ಸರಿ ಓದ್ಬೇಕು, ಬಟ್ ಅದನ್ನ ಜ್ಞಾನಕ್ಕಾಗಿ ಓದ್ಬೇಕಷ್ಟೇ. ನೆಕ್ಸ್ಟ್ 8, 9, 10ನೇ ತರಗತಿ ಪುಸ್ತಕಗಳನ್ನ ನಮ್ಮ ಪರೀಕ್ಷೆಗಾಗಿ ನಾವು ಓದ್ಬೇಕಂದ್ರೆ, ನಮ್ಮ ಜೀವನವನ್ನ ಕಟ್ಕೋಬೇಕಂದ್ರೆ 8, 9, 10ನೇ ತರಗತಿಗಳ ಪುಸ್ತಕಗಳನ್ನ ನಾವು ಓದ್ಲೇಬೇಕು. ಸರ್, ಇಷ್ಟೊತ್ತು 10ನೇ ತರಗತಿಯಲ್ಲಿ 80 ಅಂಕಗಳು ಬಂದಿದ್ವಲ್ಲ ಸರ್, 10ಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೋದು. ಬಟ್ ಮುಂದಿನ ವರ್ಷ 9ನೇ ಕ್ಲಾಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೋದು, ಅಥವಾ 8ನೇ ಕ್ಲಾಸಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೋದು. ಸೊ ಈಗ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು 8, 9 ಮತ್ತು 10ನೇ ತರಗತಿ ಪುಸ್ತಕಗಳನ್ನ ನೀಟಾಗಿ ಓದೋದು ಒಳಿತು. ಸಮಾಜ ವಿಜ್ಞಾನ ವಿಷಯವನ್ನು ಮಾತ್ರ ನಾವು ದಿನಪೂರ್ತಿ ಓದಿದ್ರೆ ನಮಗೆ ನೌಕರಿ ಸಿಗಲ್ಲ, ಇದಂತೂ ಕಟ್ಟಿಟ್ಟ ಬುತ್ತಿ. ಸೊ ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್, ಯೋಗ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಸಾಮಾನ್ಯ ಜ್ಞಾನ, ಈ ಎಲ್ಲಾ ವಿಷಯಗಳನ್ನ ಕೂಡ ನಾವೇನ್ ಮಾಡ್ಬೇಕು, ಪ್ರತಿದಿನ ಒಂದಲ್ಲ ಒಂದ್ಸಲ ನಾವು ಓದ್ಲೇಬೇಕು. ಅದು ಪ್ರತಿ ಸಬ್ಜೆಕ್ಟಿಗೂ ಕೂಡ. ಫಾರ್ ಎಕ್ಸಾಂಪಲ್, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅವು 2 ಸೇರಿ 30 ಮಾರ್ಕ್ಸ್ಗೆ ಅಷ್ಟೇ ಬರುತ್ತೆ. ಯೋಗ ಅವೆಲ್ಲ ಸೇರ್ಕೊಂಡು ಆಟಕ್ಕೆ ಕಡಿಮೆ ಸಮಯ ಕೊಡ್ಬೋದು, ಡೈಲಿ ಅರ್ಧ ಗಂಟೆ ಮಾತ್ರ ಅದಕ್ಕೆ ಕೊಡ್ಬೋದು. ರಿಮೈನಿಂಗ್ ಟೈಮ್ ನಮ್ಗೆ 150 ಸಿಗೋದು ಎಲ್ಲಿಂದ, ಸೋಷಿಯಲ್ ಸೈನ್ಸ್ ಮ್ಯಾಕ್ಸಿಮಮ್ ಟೈಮ್ ಅದಕ್ಕೆ ಕೊಡ್ಬೋದು. ಇನ್ನು ಕನ್ನಡ ಬರೋದು ನಮ್ಗೆ ಎಷ್ಟು, 100 ಮಾರ್ಕ್ಸ್ ಪ್ಲಸ್ ಈ ಕಡೆ ಒಂದು 30 ಮಾರ್ಕ್ಸ್ ಇರುತ್ತೆ, 130 ಮಾರ್ಕ್ಸ್ ಇರುತ್ತೆ. 130 ಮಾರ್ಕ್ಸ್ಗೂ ಕೂಡ ನಾವು ಮಿನಿಮಮ್ 2 ಅವರ್ಸ್ ಕನ್ನಡಕ್ಕೂ ಕೂಡ ಟೈಮ್ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಕನ್ನಡ ಓದ್ತೀವಿ ಅಂತಂದ್ರೂ ಕೂಡ ಆಗಲ್ಲ, ಯಾಕಂದ್ರೆ ಅಲ್ಲಿ ಕೂಡ ರೈಟಿಂಗ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಓದಿರ್ಲೇಬೇಕಾಗುತ್ತೆ. ಅದಾದ ನಂತರ ಯೋಗಕ್ಕೆ ಸಂಬಂಧಪಟ್ಟಂಗೆ ನಾವು 6ರಿಂದ 10ನೇ ತರಗತಿ ದೈಹಿಕ ಶಿಕ್ಷಣ ಬುಕ್ ಅನ್ನ ರೆಫರ್ ಮಾಡಬಹುದು. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಕೂಡ ಅಲ್ಲಿಂದಲೇ ಬರುತ್ತೆ. ಯಾವ್ಯಾವ ನೋಟ್ಸ್ಗಳು ಅವು ಇವು ತಗೊಳ್ಳೋ ಅವಶ್ಯಕತೆ ಇಲ್ಲ. 6th to 10th ಏನ್ ದೈಹಿಕ ಶಿಕ್ಷಣ ಬುಕ್ ಇದಾವಲ್ಲ, ಅವುಗಳಲ್ಲಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದೆ. ಅದನ್ನ ನಾವು ನೀಟಾಗಿ ಓದಿದ್ರೆ, ಯೋಗ ಕೂಡ ಅದರಲ್ಲೇ ಇದೆ, ಅವುಗಳನ್ನ ನಾವು ನೀಟಾಗಿ ಓದಿದ್ರೆ ಅಲ್ಲಿ ಕೂಡ ನಾವು ಸ್ಕೋರ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಇವೆಲ್ಲದರ ಜೊತೆಗೆ ನಾವು ಅತಿ ಕಡ್ಡಾಯವಾಗಿ ಮಾಡಲೇಬೇಕಾಗಿರೋದೇನು, ರಿವಿಷನ್. ವಿತೌಟ್ ರಿವಿಷನ್ ನಾವು ಎಕ್ಸಾಮ್ ಹಾಲ್ಗೆ ಹೋಗೋ ತರ ಇಲ್ಲ. ಸೊ ಹಂಗಾಗಿ ಕಂಪಲ್ಸರಿ ನಾವು ರಿವಿಷನ್ ಮಾಡಲೇಬೇಕಾಗುತ್ತೆ. ಇಲ್ಲಿಗೆ ಇಂದಿನ ಈ ವಿಡಿಯೋನ ಮುಕ್ತಾಯಗೊಳಿಸೋಣ. ಬಟ್ ನಾನು ಈ ವಿಡಿಯೋ ಮೂಲಕ ಅಶ್ಯೂರೆನ್ಸ್ ಕೊಡೋದೇನಂತಂದ್ರೆ, ಈ ಕಡ್ಡಾಯವಾಗಿ ಅತಿ ಹೆಚ್ಚು ನಾವು ಸ್ಕೋರ್ ಮಾಡಬೇಕಾದ್ರೆ 8, 9, 10ನೇ ತರಗತಿ ಪುಸ್ತಕಗಳನ್ನ ಓದಬೇಕಾಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಏನಂತಂದ್ರೆ,
ಆ 3 ಬುಕ್ಗಳನ್ನ ನೀಟಾಗಿ ಓದಿ ಮತ್ತೆ ರಿವಿಷನ್ ಮಾಡಿ. ಇಲ್ಲಿ ಮತ್ತೆ ನಾವು ಕೂಡ ಪ್ರತಿದಿನ ಕ್ಲಾಸ್ಗಳನ್ನ ಆರಂಭ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಮಂತಿಂದ ಟೆಸ್ಟ್ ಸೀರೀಸ್ನ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಅವೆಲ್ಲಕ್ಕೂ ಅಟೆಂಡ್ ಮಾಡೋದು ಬಿಡೋದು ನಿಮ್ಗಳಿಗೆ ಬಿಟ್ಟಿರೋದು. ಬಟ್ ನಾವು ಫ್ರಾಂಕ್ಲಿ ಹೇಳೋದೇನಂತಂದ್ರೆ ನಾವು ಕೊಡೋ ಕಂಟೆಂಟು ಭಾಳಷ್ಟು ಉಪಯೋಗ ಆಗುತ್ತೆ. ವಿತ್ ಪ್ರೂಫೇ ಕೊಡ್ತೀನಿ ಅನ್ನೋದು ನನ್ನ ಒಂದು ಅಭಿಪ್ರಾಯ. ತಮ್ಮಲ್ಲಿ ಕೊನೆಯದಾಗಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಈ ವಿಡಿಯೋ ಯಾರಿಗೆ ಅನುಕೂಲ ಇದೆಯೋ ಇದರಿಂದ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಸಾಧ್ಯ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾ ಈ ಮೂಲಕ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಅನಂಡ.